ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೇಲೂರು ಅಡುಗೆ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮೊದಲಿಗೆ ಮಾಡ್ಕೊಳ್ಳಿ. ಇವತ್ತು ನಾನು ಮೊಳಕೆ ಕಟ್ಟಿದ ಕಾಳುಗಳೆಲ್ಲ ಹಾಕಿ ಒಂದು ಕಾಳು ಹುಳಿ ಮಾಡ್ತಾಯಿದ್ದೀನಿ. ಎಲ್ಲ ಕಾಳುಗಳು ಮೊಳಕೆ ಕಟ್ಟಿಬಿಟ್ಟು 3 ಥರ ಕಾಳುಗಳು ಮೊಳಕೆ ಕಟ್ಟಿಬಿಟ್ಟು ಕಾಳು ಹುಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ತಾಯಿದ್ದೀನಿ. ಮೊಳಕೆ ಕಾಳುಗಳನ್ನೆಲ್ಲ ತೊಳೆದು ಚೆನ್ನಾಗಿ ಅದನ್ನು ಬೇಯಿಸೋಕ್ಕಾಗ್ತಾಯಿದ್ದೀನಿ. ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ನೀರಲ್ಲಿ ಬೇಯಿಸೋಕ್ಕಾಗ್ತಾಯಿದ್ದೀನಿ. ಅದೇ ಥರ ಆಲೂಗಡ್ಡೆ ಮತ್ತು ಬದನೆಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಟೊಮೊಟೊ ಬೇಯಿಸೋಕ್ಕೆ, ಒಂದು ಈರುಳ್ಳಿ ಬೇಯಿಸೋಕ್ಕೆ, ಒಂದೊಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪುಡಿ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ಅರಿಶಿನ ಪುಡಿ ಸ್ವಲ್ಪ, ಅಚ್ಚ ಖಾರ ಪುಡಿ ಸ್ವಲ್ಪ, ಚೆನ್ನಾಗಿ ಕಳಿಸ್ಬಿಟ್ಟು ಸ್ವಲ್ಪ ಬೇಯಲಿ. ಎಲ್ಲನೂ ಕಾಳೆಲ್ಲ ಸ್ವಲ್ಪ ಬೇಯಲಿ. ಟೊಮೆಟೊ ಬೆಂದಿರೋದನ್ನ ಒಂದು ತಟ್ಟೆಲಿ ಎತ್ತಾಕೊತೀನಿ. ಅದನ್ನು ಮಿಕ್ಸರ್ಗೆ ಹಾಕಬೇಕು. ರುಬ್ಬಕ್ಕೆ ಮಸಾಲೆ, ಒಂದು ಈರುಳ್ಳಿ, ಒಂದು ಟೊಮೊಟೊ ಹಾಕಿದ್ವಲ್ಲ ಅದನ್ನು ನಾನು ಒಂದು ತಟ್ಟೆಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ತೆಂಗಿನ ತುರಿ ಸ್ವಲ್ಪ, ಕರಿಬೇವು ಸ್ವಲ್ಪ, ಬೆಂದಿರೋ ಕಾಳುಗಳೆಲ್ಲ ಸ್ವಲ್ಪ, 1 ಟೀ ಸ್ಪೂನ್ ಅಷ್ಟು ನೋಡ್ಕೊಂಡು ಬೆಂದಿರೋ ಕಾಳು ಸ್ವಲ್ಪ ಹಾಕೋಬೇಕು. ಒಂದು ಈರುಳ್ಳಿ, ಒಂದು ಟೊಮೆಟೊ, ಕರಿಬೇವು ಸ್ವಲ್ಪ, ತೆಂಗಿನ ತುರಿ ಸ್ವಲ್ಪ, ಇಷ್ಟನ್ನು ಮಿಕ್ಸರ್ಗೆ ಹಾಕೋಬೇಕು. ತೆಂಗಿನ ತುರಿ, ಬೇಯಿಸಿರೋ ಕಾಳು ಸ್ವಲ್ಪ, ಕರಿಬೇವು, ಒಂದು ಈರುಳ್ಳಿ, ಒಂದು ಟೊಮೊಟೊ, ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರಷ್ಟು ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ. ಸಾಂಬಾರು ಪುಡಿ ಆಗಲೇ ಅರ್ಧ ಟೀ ಸ್ಪೂನಷ್ಟು ಹಾಕಿದ್ವಿ, ಈಗ 1 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಕಾಳುಗಳೆಲ್ಲ ಸ್ವಲ್ಪ ಬೆಂದಿದೆ. ಈಗ ಮಸಾಲೆ ರುಬ್ಬಿರೋ ಮಸಾಲೆನ, ಮುಕ್ಕಾಳು ಬೆಂದ ಮೇಲೆ ರುಬ್ಬಿರೋ ಮಸಾಲೆನೆಲ್ಲ ಹಾಕೋಬೇಕು. ಎಲ್ಲನೂ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಅದೇ ಮಿಕ್ಸರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಮೊಳಕೆ ಕಟ್ಟಿದ ಕಾಳುಗಳು, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಸ್ವಲ್ಪ ಬೆಂದ ಮೇಲೆ ಮಸಾಲೆ ರುಬ್ಬಿರೋದನ್ನು ಹಾಕಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಧನಿಯಾ ಪುಡಿನೂ ಹಾಕೋಬೇಕು. ಎಲ್ಲನೂ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿ ಮೇಲೆ ಹಾಗೆ ತರಕಾರಿ ಎಲ್ಲ ಬೆಂದಿದೆ, ಕಾಳು ಬೆಂದಿದೆ. ಈಗ ಮುದ್ದೆ ಮಾಡಿ ಕಾಳು ಹುಳಿನ ಇಡ್ತಾ ಇದ್ದೀನಿ. ಹೀಗೆ ನೋಡ್ತಾ ಇರಿ ನನ್ನ ಚಾನೆಲ್ಲು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.